ಇರುವಂತ ಬಂಕ್ನಲ್ಲಿ ಚಾಲಕರ ಬಳಿಯಲ್ಲಿ ದರೋಡೆ ಮಾಡಲಾಗ್ತಾ ಇದೆ. ಮಂಗಳೂರಲ್ಲೂ ಇದೇ ಸಮಸ್ಯೆ. LPG ಕೊರತೆ ಕಾಡ್ತಾ ಇದೆ. ಬಜ್ಪೆಯಲ್ಲಿ, ಮಂಗಳೂರಿನ ಬಜ್ಪೆಯಲ್ಲೂ ಕೂಡ LPG ಕೊರತೆ. 20 ದಿನಗಳಿಂದ ಹಲವು ಗ್ಯಾಸ್ ಬಂಕ್ಗಳು ಬಂದಾಗಿದೆ. ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಸ್ಟಾಕ್ ಇದ್ದ ಕಡೆ ಈಗ ದುಬಾರಿ ರೇಟ್ ಮಾಡಿದ್ದಾರೆ. ಹಿಂಗಾದ್ರೆ ನಾವು ಜೀವನ ಮಾಡೋದು ಹೆಂಗೆ, ಗ್ಯಾಸ್ ಹಾಕ್ಸ್ಕೊಳ್ಳೋದು ಹೆಂಗೆ? ಸೊ ಹೀಗೆ ಆಟೋ ಚಾಲಕರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಈಗ ಬಜ್ಪೆಯಲ್ಲಿ KG ಗ್ಯಾಸ್ಗೆ 120 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರಂತೆ. ಹೆಚ್ಚಿನ ದರಕ್ಕೆ ಗ್ಯಾಸ್ ಮಾರಾಟ ಮಾಡ್ತಾ ಇದ್ದಾರೆ ಬಂಕ್ ಸಿಬ್ಬಂದಿ. ಗ್ಯಾಸ್ಗಾಗಿ ಮಂಗಳೂರು ನಗರ ಸುರತ್ಕಲ್ BC ರೋಡ್ಗೆ ಆಟೋ ಚಾಲಕರು ಹೋಗ್ತಾ ಇದ್ದಾರೆ. ಬಜ್ಪೆ ಆಟೋ ಗ್ಯಾಸ್ನಲ್ಲಿ ಆಟೋ ಚಾಲಕರ ಬಳಿ ಹಗಲು ದರೋಡೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಚಾಲಕರು ಏನ್ ಹೇಳಿದ್ದಾರೆ ನೋಡೋಣ. LPG ಗ್ಯಾಸ್ ಅಭಾವ ಮಂಗಳೂರಲ್ಲಿ ಬಹಳಷ್ಟು ಕಾಡ್ತಾ ಇದೆ. ಮಂಗಳೂರು ನಗರದಲ್ಲಿ 7 ಬಂಕ್ಗಳಿದ್ರು ಕೂಡ ಕೆಲವು ಬಂಕ್ಗಳಲ್ಲಿ LPG ಗ್ಯಾಸ್ ಲಭ್ಯ ಆಗ್ತಾ ಇದೆ. ಆದ್ರೆ ಮಂಗಳೂರು ನಗರದ ಹೊರಬಾಗಿನ ಚಿತ್ರಣ ಅದು ಭಯಂಕರ ಆಗಿರುವಂತದ್ದು. ಯಾಕೆಂದ್ರೆ ಆಟೋ ಚಾಲಕರು ತಮ್ಮ ಆಟೋವನ್ನೇ ಓಡಿಸಕ್ಕಾಗದೆ ಕಂಗಾಲಾಗಿದ್ದಾರೆ. ನಾವೀಗ ಮಂಗಳೂರು ನಗರ ಹೊರವಲಯದ ಬಜ್ಪೆ ಆಟೋ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೇವೆ. ನೀವು ಇಲ್ಲಿ ಸಾಕಷ್ಟು ಆಟೋಗಳನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಆಟೋ ಚಾಲಕರು ಕೂಡ ಇದ್ದಾರೆ. ಒಂದು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ, ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ದುಪ್ಪಟ್ಟು ಬೆಲೆಗೆ ಗ್ಯಾಸ್ ಮಾರಾಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕಂದ್ರೆ ಮಂಗಳೂರು ನಗರದಲ್ಲಿ 92 kgಗೆ 92 ರೂಪಾಯಿಗೆ LPG ಗ್ಯಾಸ್ ಸಿಕ್ಕರೆ ಇಲ್ಲಿ ಮಂಗಳೂರು ನಗರದ ಹೊರಭಾಗಕ್ಕೆ ಬರುವಾಗ ಅದು 120 ರೂಪಾಯಿ ದರ ಆಗುತ್ತೆ. ಸರ್, ಎಷ್ಟು ಕಷ್ಟ ಆಗ್ತಾ ಇದೆ ತಮಗೆ? ನಮ್ಮ ಕಷ್ಟ ಎಷ್ಟಾಗ್ತದೆ ನಿಮಗೆ ಅಷ್ಟು ನಾವು 3 ದಿವಸದಲ್ಲಿ ಅರ್ಧ ಗ್ಯಾಸ್ ಮಾಡಿ ಅರ್ಧದಲ್ಲಿ ಬಿಟ್ಟು ಪ್ಯಾಸೆಂಜರ್ ಬಿಟ್ಟದುಂಟು. ನಮಗೆ ಅರ್ಧ ಹೋಗ್ತೇವೆ, ಅಲ್ಲಿ ಗ್ಯಾಸ್ ಇಲ್ಲ. ಮಂಗಳೂರಲ್ಲಿ ಗ್ಯಾಸ್ ಉಂಟು ಅಂತ ಹೇಳ್ತಾರೆ, ಅಲ್ಲಿ ಹೋಗೋ ಗ್ಯಾಸ್ ಇಲ್ಲ. 62 ರೂಪಾಯಿ ಇದ್ದ ಗ್ಯಾಸನ್ನು ಒಮ್ಮೆಲೆ 72, 92, ಈಗ 120ಗೆ ಬಂದಿದೆ. ನಾವು ಏನು ಮಾಡ್ಬೇಕು ಸರ್? 120 ಕೊಟ್ಟರೆ ಬಜ್ಪೆಯಲ್ಲಿ ಗ್ಯಾಸ್ ಇಲ್ಲ. ಇಲ್ಲಿ 2 ಪಂಪ್ ಇದೆ, ಒಂದು ಪೆಟ್ರೋಲ್ ಪಂಪ್ ಕಿನ್ನಿಪದವಲ್ಲಿ, ಮತ್ತೆ ಅಲ್ಲಿ ಒಂದು ಮಸೀದಿ ಹತ್ತಿರ. ಆ ಕಿನ್ನಿಪದ ಪೆಟ್ರೋಲ್ ಪಂಪ್ ಇವತ್ತಿಗೆ ಬಂದಾಗ 25 ದಿವಸ ಆಯ್ತು. ಇಲ್ಲಿ ಗೋಗು ಗ್ಯಾಸಲ್ಲಿ ಗ್ಯಾಸ್ ಇದೆ, ಇವರು ಇದ್ರು ಕೂಡ ಇಲ್ಲ ಅಂತ ಹೇಳ್ತಾರೆ. ಬಂದ್ರೆ 120 ರೂಪಾಯಿ ಮಾಡ್ತಾರೆ. ಅದು ಸಹ ನಿಮಗೆ ಬೇಕಾಗಿ ನಾವು ತರಿಸಿದ್ದು, ನಿಮ್ಮ ಕಷ್ಟಕ್ಕೆ ಬೇಕಾಗಿ. ನಮ್ಮ ಕಷ್ಟಕ್ಕೆ ಬೇಕಾಗಿ ತರಿಸಿದ್ರೆ 120 ಆಗಿದ್ರೆ ನಾವು ಹೇಗೆ ಸಾಧ್ಯ ನಾವು ಮೇಂಟೈನ್ ಮಾಡುದು? ಪ್ಯಾಸೆಂಜರ್ ಹೇಳ್ತಾರೆ ನಮಗೆ ಜಾಸ್ತಿ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾವು ಮತ್ತೆ ನಮ್ಮ ಕಷ್ಟವನ್ನು ಯಾರ ಹತ್ರ ಹೇಳುದು? ಅದಕ್ಕಾಗಿ ನಾವು ಈ ನಮ್ಮ ಮೊದಲಿಗೆ ಬಂದಂತ 62 ರೂಪಾಯಿಗೆ ಗ್ಯಾಸ್ ನಮಗೆ ಸಿಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಿನದ ದುಡಿಮೆಯನ್ನು ನಂಬಿ ಬದುಕುವಂತವ್ರು ಇಂತಹ ಸಿಚುವೇಶನ್ ತಮ್ಮ ಕುಟುಂಬ ನಿರ್ವಹಣೆಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ? ಅಲ್ಲ, ತುಂಬ ಕಷ್ಟ ಆಗ್ತಾ ಉಂಟು ಸರ್. ಈಗ ನೋಡಿ, ನಮಗೆ 62 ರೂಪಾಯಲ್ಲಿ ಗ್ಯಾಸ್ ಸಿಗ್ತದೆ. ಒಮ್ಮೆಲೆ 90, 92 ಆಯಿತು. ಇನ್ನೊಂದು ಕಡೆಯಿಂದ 120 ತೆಗಿತಾ ಇದ್ದಾರೆ. ಇದು ಅವರು ನಮ್ಮನ್ನು ಲೂಟಿ ಮಾಡೋದಲ್ವಾ? ನಮ್ಮನ್ನು ಡ್ರೈವರ್ನವರು ಒಂದು 10 ರೂಪಾಯಿ ಜಾಸ್ತಿ ತೆಗೆದ್ರೆ ಹೇಳ್ತಾರೆ, ನಮ್ಮ ಮೇಲೆ ಆಕ್ಷನ್ ತೆಗಿತಾರೆ. ಅದು ನೀವು ಹೇಗೆ ತಗೊಂಡದಂತ ನೋಡಿ. ಈಗ ನಾವು ಜೀವನ ತೆಗೆಯೋದು ತುಂಬ ಕಷ್ಟ ಆಗಿದೆ. ಅವ್ರ ಹತ್ರ ನಾವು ಎಷ್ಟು ಸಲ ಹೇಳಿದೆ, ಅವರಿಲ್ಲ, ನಮಗೆ ಅದು ಕಂಪನಿಯಿಂದ ಬಂದ ರೇಟು, ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅಂತೇಳಿ ಹೇಳ್ತಿದ್ದಾರೆ. ನಾವು ಎಂತ ಮಾಡೋದು? ಈಗ ನೋಡಿ, ಒಂದು ಲೀಟ್ರ್ ಇದರಲ್ಲಿ ಗ್ಯಾಸ್ನಲ್ಲಿ ನಮಗೆ ಸಿಗೋದು ಎಷ್ಟು ಕಿಲೋಮೀಟರ್ ಹೋಗ್ತದೆ? 18-20 ಕಿಲೋಮೀಟರ್ ಹೋಗ್ತದೆ. ಅದು ನಮಗೆ ಸಾಕಾಗ್ತದೆ? ಎಷ್ಟು ನಾವು ಅಂತ ಇದು ಮಾಡೋದು? ನಾವು ಮೊನ್ನೆಯಿಂದ ತುಂಬ ಕಷ್ಟದಲ್ಲಿದ್ದೇವೆ. ನಮಗೆ ಇದಕ್ಕೆ ಒಂದು ಪರಿಹಾರ ಅಂತೇಳಿ ಒಂದು ನಮ್ಮ ಸಂಬಂಧಪಟ್ಟ ಅಧಿಕಾರಿ ಅವರು ಇದರ ಬಗ್ಗೆ ತಗೊಳ್ಬೇಕು, ಈ ಪಂಪಿನವರ ಮೇಲೆ. ದುಪ್ಪಟ್ಟು ದರದಲ್ಲಿ ಗ್ಯಾಸ್ ಅನ್ನ ದರ ಏರಿಕೆ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಸಮರ್ಪಕವಾಗಿ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇದೊಂದು ಒತ್ತಡವನ್ನ ಸೃಷ್ಟಿ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳುವಂತ ತಂತ್ರಗಾರಿಕೆ ಇರಬಹುದೆಂಬ ಆರೋಪವನ್ನು ಇಲ್ಲಿ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.